2024ರಲ್ಲಿ ಈ ವರ್ಷದಲ್ಲಿ ನಡೆದಿರುವಂತಹ ಮೊದಲ ಚುನಾವಣಾ ಪೂರ್ವ ಸಮೀಕ್ಷೆ ಇದು. ಲೋಕಸಭಾ ಚುನಾವಣೆ ಘೋಷಣೆಗೆ ಇನ್ನೊಂದು ತಿಂಗಳು ಮಾತ್ರ ಉಳಿದಿದೆ. ಈ ಸಂದರ್ಭದಲ್ಲಿ ಟೈಮ್ಸ್ ನೌ ರಾಷ್ಟ್ರೀಯ ಸುದ್ದಿವಾಹಿನಿ ದೇಶಾದ್ಯಂತ ಒಂದು ಸಮೀಕ್ಷೆಯನ್ನು ಮಾಡಿದೆ. 2024ರ ಲೋಕಸಭಾ ಚುನಾವಣೆಯಲ್ಲಿ ಯಾವ ಪಕ್ಷ ಯಾವ ಮೈತ್ರಿಕೂಟ ಎಷ್ಟು ಸ್ಥಾನಗಳನ್ನು ಪಡೆಯುತ್ತೆ ಅಂತ ರಾಷ್ಟ್ರ ಮಟ್ಟದಲ್ಲಿ ಒಂದು ಸಮೀಕ್ಷೆ ನಡೆದಿದೆ. ರಾಮ ಮಂದಿರದ ಲೋಕಾರ್ಪಣೆಯ ನಂತರ ನಡೆದಿರುವಂತಹ ಮೊಟ್ಟ ಮೊದಲ ಸಮೀಕ್ಷೆ ಇದು. ನರೇಂದ್ರ ಮೋದಿಯವರ ಪ್ರಕಾರ NDA 400ಕ್ಕೂ ಹೆಚ್ಚು ಸ್ಥಾನವನ್ನು ಗಳಿಸುತ್ತೆ. ಕಾಂಗ್ರೆಸ್ ನೇತೃತ್ವದ ಮೈತ್ರಿಕೂಟದ ಪ್ರಕಾರ ಬಿಜೆಪಿ ಬಹುಮತವನ್ನೇ ಪಡೆಯೋದಿಲ್ಲ. ಕಾಂಗ್ರೆಸ್ ಒಂದು ಹೇಳ್ತಿದೆ, ಬಿಜೆಪಿ ಮತ್ತೆ ಗೆಲ್ತೀವಿ ಅಂತ ಕ್ಲೈಮ್ ಮಾಡ್ತಿದೆ. ಈ ಸಂದರ್ಭದಲ್ಲಿ ಯಾವ ಮೈತ್ರಿಕೂಟಕ್ಕೆ ಎಷ್ಟು ಸ್ಥಾನ ಸಿಗುತ್ತೆ, NDAಗೆ ಎಷ್ಟು ಸ್ಥಾನ, INDIA ಮೈತ್ರಿಕೂಟಕ್ಕೆ ಎಷ್ಟು ಸ್ಥಾನ, ಒಂದಷ್ಟು ಇಂಟ್ರೆಸ್ಟಿಂಗ್ ನಂಬರ್ಗಳಿದ್ದಾವೆ. ನರೇಂದ್ರ ಮೋದಿ 400ಕ್ಕೂ ಹೆಚ್ಚು ಸ್ಥಾನವನ್ನು NDA ಮೈತ್ರಿಕೂಟ ಗಳಿಸುತ್ತೆ ಅಂತ ಹೇಳ್ತಿದ್ದಾರೆ. 370 ಸ್ಥಾನವನ್ನು ಬಿಜೆಪಿ ಏಕಾಂಗಿಯಾಗಿ ಪಡೆಯುತ್ತೆ ಅಂತ ಹೇಳ್ತಿದ್ದಾರೆ. ಕಾಂಗ್ರೆಸ್ 40 ಸ್ಥಾನವನ್ನು ಮೀರೋದಿಲ್ಲ ಅಂತ ನರೇಂದ್ರ ಮೋದಿ ಲೋಕಸಭೆಯಲ್ಲಿ ಮಾತನಾಡ್ತಾ ಹೇಳಿದ್ರು. ಇದೇ ಸಂದರ್ಭದಲ್ಲಿ ಕಾಂಗ್ರೆಸ್ನವರು ಕೂಡ ಬಿಜೆಪಿಯನ್ನು ಬಹುಮತಕ್ಕೆ ಬರದಂತೆ ತಡಿತೀವಿ ಅಂತ ಹೇಳ್ತಿದ್ದಾರೆ. ಹಾಗಿದ್ರೆ ಯಾರಿಗೆ ಎಷ್ಟು ಸ್ಥಾನ ಸಿಗುತ್ತೆ, ನಂಬರ್ಸ್ ಅನ್ನ ನೋಡೋಣ. ಟೈಮ್ಸ್ ನೌ ಸುದ್ದಿವಾಹಿನಿ ನಡೆಸಿರುವಂತಹ ಸಮೀಕ್ಷೆಯ ಮೊದಲ ನಂಬರ್ಸ್ ಅನ್ನು ನಾನು ಕೊಡ್ತಾ ಇದ್ದೀನಿ. ರಾಷ್ಟ್ರ ಮಟ್ಟದಲ್ಲಿ ಇಡೀ ದೇಶದಲ್ಲಿ NDA ಮೈತ್ರಿಕೂಟ 366 ಸ್ಥಾನಗಳನ್ನು ಗೆದ್ದು ಮತ್ತೆ ಅಧಿಕಾರವನ್ನು ಏರುತ್ತೆ ಅಂತ ಟೈಮ್ಸ್ ನೌ ಸುದ್ದಿವಾಹಿನಿ ಹೇಳ್ತಾ ಇದೆ. INDIA ಮೈತ್ರಿಕೂಟ 28 ಪಕ್ಷಗಳ ಮೈತ್ರಿಕೂಟ ಪಡೆಯುವ ಸ್ಥಾನ ಕೇವಲ 104 ಅಂತ ಈ ಸಮೀಕ್ಷೆ ಹೇಳ್ತಿದೆ. ಯಾವ ಮೈತ್ರಿಕೂಟಕ್ಕೂ ಸೇರದೆ ಪ್ರತ್ಯೇಕವಾಗಿರುವಂತಹ ಪಕ್ಷಗಳು ಒಟ್ಟು 73 ಸ್ಥಾನಗಳನ್ನು ಪಡೆಯಬಹುದು ಅಂತ ಈ ಸಮೀಕ್ಷೆ ಹೇಳ್ತಿದೆ. ಬಿಜೆಪಿ ನೇತೃತ್ವದ NDA ಮೈತ್ರಿಕೂಟ 366 ಸ್ಥಾನಗಳನ್ನು ಗಳಿಸುತ್ತೆ. ಈವರೆಗೆ NDA ಮೈತ್ರಿಕೂಟ 2014 2019ರಲ್ಲಿ ಪಡೆದಿರುವಂತಹ ನಂಬರ್ಸ್ಗೆ ಹೋಲಿಸಿದರೆ ಈ ಬಾರಿ ಹೆಚ್ಚು ಸ್ಥಾನಗಳನ್ನು ಗಳಿಸುತ್ತೆ ಅಂತ ಈ ಸಮೀಕ್ಷೆ ಹೇಳ್ತಾ ಇದೆ. 543 ಸ್ಥಾನ ಒಟ್ಟಾರೆ ಇರುವಂಥದ್ದು 366, 104 ಮತ್ತು 73. 366 ಸ್ಥಾನಗಳೊಂದಿಗೆ ಬಿಜೆಪಿ ನೇತೃತ್ವದ ಮೈತ್ರಿಕೂಟ ಮತ್ತೆ ಅಧಿಕಾರಕ್ಕೆ ಬರುತ್ತೆ ಅಂತ ಈ ಸಮೀಕ್ಷೆ ಹೇಳ್ತಿದೆ. ಹಾಗಿದ್ರೆ ಯಾವ ಮೈತ್ರಿಕೂಟಕ್ಕೆ ಎಷ್ಟು ಮತಗಳಿಕೆ ಇದೆ ಅನ್ನೋದನ್ನ ನೋಡೋದಾದ್ರೆ, NDA ಮೈತ್ರಿಕೂಟ 366 ಸ್ಥಾನಗಳನ್ನು ಗಳಿಸುತ್ತೆ. ಅದರ ವೋಟ್ ಶೇರ್ 41.8%. ಹತ್ತಿರ 48%, 42%ನಷ್ಟು ಮತಗಳನ್ನು NDA ಮೈತ್ರಿಕೂಟ ದೇಶಾದ್ಯಂತ ಪಡೆಯುತ್ತೆ ಅಂತ ಈ ಸಮೀಕ್ಷೆ ಹೇಳ್ತಿದ್ರೆ, INDIA ಮೈತ್ರಿಕೂಟದ ಮತಗಳಿಕೆ ಕೇವಲ 28.6ಕ್ಕೆ ನಿಲ್ಲುತ್ತೆ. 28 ವಿಪಕ್ಷಗಳ ಮೈತ್ರಿಕೂಟ ಪಡೆಯುವಂತಹ ಮತಗಳಿಕೆ 28%ನಷ್ಟು ಮಾತ್ರ. 104 ಸ್ಥಾನಗಳನ್ನು ಗಳಿಸುತ್ತೆ. 28 ಪಕ್ಷಗಳ ಮತಗಳಿಕೆ ಕೇವಲ 28. ಇತರೆ ಈ ಎರಡೂ ಮೈತ್ರಿಕೂಟದ ಭಾಗವಾಗದಿರುವಂತಹ ಪಕ್ಷಗಳು 29ರಷ್ಟು ಸ್ಥಾನಗಳನ್ನು 29ರಷ್ಟು ಮತಗಳನ್ನು ಪಡೆಯುತ್ತೆ. 73 ಸ್ಥಾನಗಳನ್ನು ಗಳಿಸುತ್ತೆ ಅಂತ ಸಮೀಕ್ಷೆ ಹೇಳ್ತಾ ಇದೆ. 366 ಸ್ಥಾನದೊಂದಿಗೆ ನರೇಂದ್ರ ಮೋದಿ 400 ಸ್ಥಾನವನ್ನು ಕ್ಲೈಮ್ ಮಾಡಿದ್ರು. ಬಿಜೆಪಿ ಸಿಂಗಲ್ ಹ್ಯಾಂಡೆಡ್ಲಿ 370 ಸ್ಥಾನವನ್ನು ಗಳಿಸುತ್ತೆ ಅಂದರು. ಆದರೆ ಸಮೀಕ್ಷೆ ಪ್ರಕಾರ 366 ಸ್ಥಾನವನ್ನು ಬಿಜೆಪಿ ಗಳಿಸುತ್ತೆ ಅಂತ, ಬಿಜೆಪಿ ನೇತೃತ್ವದ NDA ಮೈತ್ರಿಕೂಟ ಪಡೆಯುತ್ತೆ ಅಂತ ಈ ಸಮೀಕ್ಷೆ ಹೇಳ್ತಿದೆ. 3ನೇ ಬಾರಿಗೂ ಮತ್ತೆ ಮೋದಿಯವರ ಸರ್ಕಾರ ಅಂತ ಈ ಸಮೀಕ್ಷೆ ಹೇಳ್ತಿದೆ. ಹಾಗಿದ್ರೆ ಕಳೆದ 3 ವರ್ಷಗಳನ್ನು ನಾವು ಒಮ್ಮೆ ಕಂಪೇರ್ ನೋಡೋಣ. 3 ಚುನಾವಣೆಗಳನ್ನು 2014, 2019 ಮತ್ತು 2024. ನಂಬರ್ಸ್ ನಿಮ್ಮ ಮುಂದಿದೆ. 2014ರಲ್ಲಿ ಮೊದಲ ಬಾರಿಗೆ ನರೇಂದ್ರ ಮೋದಿ ಪ್ರಧಾನಿ ಅಭ್ಯರ್ಥಿಯಾಗಿದ್ದರು. 336 ಸ್ಥಾನಗಳಲ್ಲಿ NDA ಮೈತ್ರಿಕೂಟ ಗೆದ್ದಿತ್ತು. ಆ ಸಂಖ್ಯೆ 353ಕ್ಕೆ ಬರುತ್ತೆ 2019ರಲ್ಲಿ. 2019ರ ನಂತರ ಒಂದಷ್ಟು ಪಕ್ಷಗಳು NDA ಮೈತ್ರಿಕೂಟದಿಂದ ಹೊರ ಹೋಗುತ್ತವೆ, ಅದು ಬೇರೆ ವಿಚಾರ. ಉದಾಹರಣೆಗೆ JDU, ಶಿವಸೇನೆ
ಈಗ 2024 366 ಸ್ಥಾನಗಳನ್ನು NDA ಮೈತ್ರಿಕೂಟ ಪಡೆಯುತ್ತೆ ಅಂತ ಈ ಸಮೀಕ್ಷೆ ಹೇಳ್ತಿದೆ. ಅಂದರೆ 2014ಕ್ಕೆ ಮತ್ತು 2019ಕ್ಕೆ ಹೋಲಿಕೆ ಮಾಡಿದ್ರೆ BJP ಮೈತ್ರಿಕೂಟದ ಮೇಲೆ ಜನ ಹೆಚ್ಚು ವಿಶ್ವಾಸವನ್ನು ಇಟ್ಟಿದ್ದಾರೆ ಅಂತ ಈ ನಂಬರ್ಸ್ ತೋರಿಸ್ತಿದೆ. ಹಾಗಿದ್ರೆ UPA ಅಥವಾ ಈಗ NDA ಆಗಿರುವಂತಹ ಕಾಂಗ್ರೆಸ್ ನೇತೃತ್ವದ ಮೈತ್ರಿಕೂಟ ಎಷ್ಟು ಸ್ಥಾನ? 59 2014ರಲ್ಲಿ, ಆ ಸಂಖ್ಯೆ 91ಕ್ಕೆ ತಲುಪಿತು 2019ರಲ್ಲಿ. ಈಗ ಅದು ಕೇವಲ 104ಕ್ಕೆ ನಿಲ್ಲುತ್ತೆ. ಅಂದರೆ 2019ರಿಂದ ಈವರೆಗೆ ಕೇವಲ 13 ಸ್ಥಾನಗಳನ್ನಷ್ಟೇ INDIA ಮೈತ್ರಿಕೂಟ ಹೆಚ್ಚಳವನ್ನು ಮಾಡಿಕೊಳ್ಳುತ್ತೆ ಅಂತ ಈ ಸಮೀಕ್ಷೆ ಹೇಳುತ್ತೆ. 2014ರಲ್ಲಿ UPA ಆಗಿತ್ತು, ಆಗ ಕಾಂಗ್ರೆಸ್ ನೇತೃತ್ವದ ಪಕ್ಷಗಳ ಸಂಖ್ಯೆ ಕಡಿಮೆ ಇದ್ವು. ಈಗ 28 ಪಕ್ಷಗಳಿದ್ದಾವೆ, ಆದರೂ ಕೂಡ ಕೇವಲ 13 ಸ್ಥಾನಗಳಷ್ಟೇ ಹೆಚ್ಚಳವಾಗುತ್ತೆ ಅಂತ ಈ ಸಮೀಕ್ಷೆ ಹೇಳ್ತಾ ಇದೆ. ಇತರೆ ಪಕ್ಷಗಳು 2014ರಲ್ಲಿ 148 ಇತ್ತು, ಆ ಸಂಖ್ಯೆ 2019ರಲ್ಲಿ 99ಕ್ಕೆ ಇಳಿತು. ಈ ಬಾರಿ ಅದು 73ಕ್ಕೆ ಇಳಿಯುತ್ತೆ ಅಂತ ಈ ಸಮೀಕ್ಷೆ ಹೇಳ್ತಿದೆ. BJP ಇನ್ನೊಂದಷ್ಟು ಮೈತ್ರಿ ಪಕ್ಷಗಳನ್ನು ತನ್ನತ್ತ ಸೆಳೆಯುವಂತಹ ಪ್ರಯತ್ನವನ್ನು ಮಾಡ್ತಾ ಇದೆ. ಪಂಜಾಬ್ನಲ್ಲಿ ಅಕಾಲಿ ದಳ, ಉತ್ತರ ಪ್ರದೇಶದಲ್ಲಿ RLD, ಆಂಧ್ರ ಪ್ರದೇಶದಲ್ಲಿ ತೆಲುಗು ದೇಶಂ, ಈ ಪಕ್ಷಗಳನ್ನು ತಮ್ಮತ್ತ ಸೆಳೆಯುವಂತಹ ಪ್ರಯತ್ನವನ್ನು ಮಾಡ್ತಾ ಇದೆ. ಹಾಗೆ ಅವರು ಬಂದಿದ್ದೇ ಆದರೆ ಇನ್ನೂ ಸಂಖ್ಯೆ ಜಾಸ್ತಿ ಆಗಬಹುದು. ಮೋದಿಯವರು ಹೇಳಿದ ಪ್ರಕಾರ 400ನ್ನು ಮುಟ್ಟಲೂಬಹುದು, ಮುಟ್ಟದೇನೂ ಕೂಡ ಇರಬಹುದು. ಕಂಪೇರನ್ನು ನೋಡಿದ್ರಿ, ನಾವೊಂದಷ್ಟು ದೊಡ್ಡ ರಾಜ್ಯಗಳಲ್ಲಿ ಯಾರು ಯಾವ ರಾಜ್ಯದಲ್ಲಿ ಎಷ್ಟು ಸ್ಥಾನ ಅನ್ನೋದನ್ನು ನಿಮಗೆ ವಿವರವಾಗಿ ಕೊಡ್ತೀನಿ. ಕೆಲವು ರಾಜ್ಯಗಳು ದೆಹಲಿಯಲ್ಲಿ ಅಧಿಕಾರವನ್ನು ಯಾರು ಹಿಡಿತಾರೆ ಅನ್ನೋದನ್ನು ನಿರ್ಧರಿಸುತ್ತವೆ. ಉದಾಹರಣೆಗೆ ಉತ್ತರ ಪ್ರದೇಶ 80 ಲೋಕಸಭಾ ಕ್ಷೇತ್ರಗಳು ಬರುತ್ತವೆ. ದೆಹಲಿ ಗದ್ದುಗೆ ಉತ್ತರ ಪ್ರದೇಶದ ಮೇಲೆ ಹಾದು ಹೋಗುತ್ತೆ ಅನ್ನುವ ಮಾತಿದೆ. ಯಾಕಂದರೆ ಅತಿ ಹೆಚ್ಚು ಸ್ಥಾನ 80 ಲೋಕಸಭಾ ಕ್ಷೇತ್ರದಲ್ಲಿ NDA 77 ಸ್ಥಾನವನ್ನು ಗೆಲ್ಲುತ್ತೆ. INDIA ಮೈತ್ರಿಕೂಟ ಕೇವಲ 3 ಸ್ಥಾನ ಗೆಲ್ಲುತ್ತೆ ಅಂತ ಈ ಸಮೀಕ್ಷೆ ಹೇಳ್ತಿದೆ. 72 ಸ್ಥಾನವನ್ನು 2014ರಲ್ಲಿ ಗೆದ್ದಿತ್ತು NDA ಮೈತ್ರಿಕೂಟ. 64 ಸ್ಥಾನವನ್ನು 2014ರಲ್ಲಿ 19ರಲ್ಲಿ ಗೆದ್ದಿತ್ತು. ಈ ಬಾರಿ ಆ ಸಂಖ್ಯೆ 77 ತಲುಪುತ್ತೆ. ಉದಾಹರಣೆ, ಅದಕ್ಕೆ ಕಾರಣ ರಾಮ ಮಂದಿರದ ಲೋಕಾರ್ಪಣೆ ಇದೆ, ಅದು ಮತದಾರರ ಮೇಲೆ ಹೆಚ್ಚಾಗಿ ಪರಿಣಾಮ ಬೀರಿರುತ್ತೆ. ಆ ಕಾರಣದಿಂದಾಗಿ 77 ಸ್ಥಾನವನ್ನು ಮುಟ್ಟಬಹುದು ಅಂತ ಸಮೀಕ್ಷೆ ಹೇಳ್ತಿದೆ. ಮಹಾರಾಷ್ಟ್ರ ಮತ್ತೊಂದು ದೊಡ್ಡ ರಾಜ್ಯ, 48 ಕ್ಷೇತ್ರಗಳಿರುವಂತಹ ರಾಜ್ಯ, 39 ಸ್ಥಾನಗಳನ್ನು NDA ಪಡೆಯುತ್ತೆ ಅಂತ ಹೇಳಿದರೆ INDIA ಮೈತ್ರಿಕೂಟ ಕೇವಲ 9 ಸ್ಥಾನ ಪಡೆಯುತ್ತೆ ಅಂತ ಈ ಸಮೀಕ್ಷೆ ಹೇಳ್ತಿದೆ. 42 ಲೋಕಸಭಾ ಕ್ಷೇತ್ರಗಳಿರುವಂತಹ ಪಶ್ಚಿಮ ಬಂಗಾಳದಲ್ಲಿ NDA 15 ಸ್ಥಾನ. NDA ಅಂದರೆ ಅಲ್ಲಿ BJP ಕಳೆದ ಬಾರಿ 18 ಗೆದ್ದಿತ್ತು, ಈ ಬಾರಿ ಮೈನಸ್ ಆಗುತ್ತೆ 3. ಇಂಡಿಯಾ ಮೈತ್ರಿಕೂಟ 27 ಸ್ಥಾನಗಳನ್ನು ಪಶ್ಚಿಮ ಬಂಗಾಳದಲ್ಲಿ ಗೆಲ್ಲುತ್ತೆ. ಅದು TMC ಪ್ಲಸ್ ಕಾಂಗ್ರೆಸ್ ಪ್ಲಸ್ ಎಡಪಕ್ಷಗಳು. ಆದರೆ ಪ್ರತ್ಯೇಕವಾಗಿ ಸ್ಪರ್ಧಿಸ್ತೀವಿ ಅಂತ ಮಮತಾ ಬ್ಯಾನರ್ಜಿ ಈಗಾಗಲೇ ಹೇಳಿದ್ದಾರೆ. ಆದರೂ ನಾನು ಇಂಡಿಯಾ ಕೂಟದ ಭಾಗ ಅಂತ ಹೇಳಿದ್ದಾರೆ. ಹಾಗಾಗಿ ನಾವು ಆ ನಂಬರ್ಸನ್ನು ಇಂಡಿಯಾ ಕೂಟಕ್ಕೆ ಸೇರಿಸಿದ್ದೀವಿ. ಬಿಹಾರ ಈಗಷ್ಟೇ ಮೈತ್ರಿಗಳು ಬದಲಾವಣೆಯಾಗಿದೆ. JDU BJP ಮೈತ್ರಿಯಾಗಿದೆ. ಬಿಹಾರದಲ್ಲಿ 40 ಕ್ಷೇತ್ರಗಳಿದ್ದಾವೆ. 35 ಸ್ಥಾನಗಳನ್ನು NDA ಮೈತ್ರಿಕೂಟ ಅಂದರೆ BJP ಪ್ಲಸ್ JDU ಗೆಲ್ಲುತ್ತೆ ಅಂತ ಈ ಸಮೀಕ್ಷೆ ಹೇಳ್ತಿದೆ. ಕಳೆದ ಬಾರಿ 40ರಲ್ಲಿ 39 ಸ್ಥಾನಗಳನ್ನು ಬಿಹಾರದಲ್ಲಿ NDA ಮೈತ್ರಿಕೂಟ ಗೆದ್ದಿತ್ತು. ಆ ಸಂಖ್ಯೆ ಈ ಬಾರಿ 35 ಆಗುತ್ತೆ ಅಂತ ಈ ಸಮೀಕ್ಷೆ ಹೇಳ್ತಿದೆ. ಮತ್ತಷ್ಟು ರಾಜ್ಯಗಳಿದ್ದಾವೆ. ಮಧ್ಯಪ್ರದೇಶ, BJPಯ ಸರ್ಕಾರ ಬಂದಿದೆ. ಮಧ್ಯಪ್ರದೇಶದಲ್ಲಿ 29 ಲೋಕಸಭಾ ಕ್ಷೇತ್ರಗಳಿದ್ದಾವೆ. ಕಳೆದ ಬಾರಿಯೂ 28 ಗೆದ್ದಿತ್ತು, ಈ ಬಾರಿ ಕೂಡ 28 ಗೆಲ್ಲುತ್ತೆ ಅಂತ ಸಮೀಕ್ಷೆ ಹೇಳ್ತಿದೆ. ಗುಜರಾತ್, ನರೇಂದ್ರ ಮೋದಿಯವರ ತವರು ರಾಜ್ಯ, 26 ಲೋಕಸಭಾ ಕ್ಷೇತ್ರಗಳು ಬರುತ್ತೆ. 26ಕ್ಕೆ 26 ಗೆಲ್ಲುತ್ತೆ ಅಂತ ಸಮೀಕ್ಷೆ ಹೇಳ್ತಿದೆ. ಕಳೆದ ಬಾರಿ ಕೂಡ 26ಕ್ಕೆ 26 BJP ಗೆದ್ದಿತ್ತು. ಇನ್ನು ರಾಜಸ್ಥಾನ 25 ಲೋಕಸಭಾ ಕ್ಷೇತ್ರಗಳು ಬರುತ್ತವೆ. 25ಕ್ಕೆ 25 BJP ಗೆಲ್ಲುತ್ತೆ ಅಂತ ಈ ಸಮೀಕ್ಷೆ ಹೇಳ್ತಿದೆ. ಹಾಗಿದ್ರೆ ಈಗ ಲೋಕಸಭಾ ಚುನಾವಣೆಯಲ್ಲಿ ರಾಷ್ಟ್ರ ಮಟ್ಟದಲ್ಲಿ ಯಾರು ಗೆಲ್ಲುತ್ತೆ ಅಂತ ನೋಡಿದ್ವಿ. ದೊಡ್ಡ ರಾಜ್ಯಗಳಲ್ಲಿ ಯಾವ ರಾಜ್ಯದಲ್ಲಿ ಯಾರು ಎಷ್ಟು ಸ್ಥಾನಗಳನ್ನು ಪಡೀತಾರೆ ಅಂತ ನೋಡಿದ್ವಿ. ಈಗ ಕುತೂಹಲ ಉಳಿದುಕೊಂಡಿರೋದು ಕರ್ನಾಟಕದ ಬಗ್ಗೆ. ಹಾಗಿದ್ರೆ ಕರ್ನಾಟಕದಲ್ಲಿ ಯಾರಿಗೆ ಎಷ್ಟು ಸ್ಥಾನ ಸಿಗುತ್ತೆ? ರಾಜ್ಯದಲ್ಲಿ ಕಾಂಗ್ರೆಸ್ನ ಸರ್ಕಾರ ಇದೆ. ಇಲ್ಲಿ ಯಾವ ಪಕ್ಷಕ್ಕೆ
ಎಷ್ಟು ಸ್ಥಾನ ಸಿಗುತ್ತೆ, ಕಾಂಗ್ರೆಸ್ಗೆ ಎಷ್ಟು, ಬಿಜೆಪಿ ಮತ್ತು ಜೆಡಿಎಸ್ನ ಮೈತ್ರಿಕೂಟಕ್ಕೆ ಎಷ್ಟು. ಕಾಂಗ್ರೆಸ್ ಅಧಿಕಾರದಲ್ಲಿದೆ, ಆ ಅಧಿಕಾರದ ಬಲದ ಮೇಲೆ ಹೆಚ್ಚು ಸ್ಥಾನವನ್ನ ಗೆಲ್ಲುತ್ತಾ. ವಿಧಾನಸಭಾ ಚುನಾವಣೆಯಲ್ಲಿ ಬಿಜೆಪಿಗೆ ದೊಡ್ಡ ಹಿನ್ನಡೆಯಾಗಿತ್ತು, ಆ ಹಿನ್ನಡೆಯನ್ನ ಮೆಟ್ಟಿ ನಿಲ್ಲುತ್ತಾ ಬಿಜೆಪಿಗೆ ಈ ಬಾರಿ ಜೆಡಿಎಸ್ನ ಬಲ ಇದೆ. ಆ ಕಾರಣದಿಂದಾಗಿ ಕರ್ನಾಟಕದಲ್ಲಿ ಕಾಂಗ್ರೆಸ್ ಎಷ್ಟು ಗೆಲ್ಲುತ್ತೆ, ಬಿಜೆಪಿ ಮತ್ತು ಜೆಡಿಎಸ್ನ ಮೈತ್ರಿಕೂಟ ಎಷ್ಟು ಸ್ಥಾನವನ್ನ ಗೆಲ್ಲುತ್ತೆ. ಇಂಟ್ರೆಸ್ಟಿಂಗ್ ನಂಬರ್ಸ್ ಇದೆ. ನಾನೀಗ ನಂಬರ್ಸ್ ಅನ್ನ ನಿಮ್ಮ ಮುಂದಿಡುವ ಮುಂಚೆ ಒಂದು ವಿಷಯ ಇದೆ. ಕಳೆದ ಬಾರಿ ಜೆಡಿಎಸ್ ಕಾಂಗ್ರೆಸ್ನ ಜೊತೆಗೆ ಮೈತ್ರಿ ಮಾಡಿಕೊಂಡಿತ್ತು. ಈ ಬಾರಿ ಅದೇ ಜೆಡಿಎಸ್ ಬಿಜೆಪಿಯ ಜೊತೆಗೆ ಮೈತ್ರಿ ಮಾಡಿಕೊಂಡಿದೆ. ಕಳೆದ ಬಾರಿ ರಾಜ್ಯದಲ್ಲಿ ಕಾಂಗ್ರೆಸ್ ಮತ್ತು ಜೆಡಿಎಸ್ನ ಮೈತ್ರಿ ಸರ್ಕಾರ ಅಸ್ತಿತ್ವದಲ್ಲಿತ್ತು 2019ರ ಲೋಕಸಭಾ ಚುನಾವಣೆಯ ಸಂದರ್ಭದಲ್ಲಿ. ಈಗ ರಾಜ್ಯದಲ್ಲಿ ಕಾಂಗ್ರೆಸ್ನ ಸರ್ಕಾರ ಇದೆ, ಆದರೆ ಮೈತ್ರಿ ಪಕ್ಷಗಳು ಬದಲಾಗಿದ್ದಾವೆ. ಬಿಜೆಪಿಯ ಜೊತೆಗೆ ಜೆಡಿಎಸ್ ಮೈತ್ರಿ ಮಾಡಿಕೊಂಡಿದೆ. ನನ್ನ ನಂಬರ್ಸನ್ನು ಕೊಡೋದಕ್ಕೂ ಮುಂಚೆ ಸಿದ್ದರಾಮಯ್ಯನವರ ಸರ್ಕಾರ ಇದೆ, ಆ ಸರ್ಕಾರದ ಬಗ್ಗೆ ಜನರ ಅಭಿಪ್ರಾಯ ಏನಿದೆ. ಮೊದಲ ಪ್ರಶ್ನೆ, ಮುಖ್ಯಮಂತ್ರಿಯಾಗಿ ಸಿದ್ದರಾಮಯ್ಯನವರ ಕಾರ್ಯನಿರ್ವಹಣೆ ಏನಿದೆ? ಟೈಮ್ಸ್ ನೌ ಅವರು ಈ ಪ್ರಶ್ನೆಯನ್ನ ಕೇಳಿದ್ದಾರೆ. ಅದಕ್ಕೆ ಬಂದಂತಹ ಉತ್ತರ, ಅತ್ಯುತ್ತಮ ಆಡಳಿತ ಅಂತ 18% ಜನ ಸಿದ್ದರಾಮಯ್ಯನವರ ಆಡಳಿತಕ್ಕೆ ಬೆಂಬಲವನ್ನು ಕೊಟ್ಟಿದ್ದಾರೆ. ಉತ್ತಮವಾಗಿದೆ ಅಂತ ಹೇಳಿದ್ದಾರೆ, ಅತ್ಯುತ್ತಮವಾಗಿದೆ ಅಂತ ಹೇಳಿದ್ದಾರೆ. ಸಮಾಧಾನಕರ ಅಂತ ಹೇಳುವವರ ಸಂಖ್ಯೆ 27% ಇದೆ. ಸಮಾಧಾನಕರ, ಚೆನ್ನಾಗಿ ನಡೀತಿದೆ, ಪರವಾಗಿಲ್ಲ. ಅತ್ಯುತ್ತಮ ಅಂತ ಹೇಳಲಾಗಲ್ಲ, ಬಟ್ ಪರವಾಗಿಲ್ಲ ಅಂತ ಹೇಳುವವರ ಸಂಖ್ಯೆ 27% ಇದ್ದರೆ, ಈ ಸರ್ಕಾರನೇ ಸರಿ ಇಲ್ಲ ಅಂತ ಹೇಳುವವರ ಸಂಖ್ಯೆ 34% ಇದೆ. ನಾವೇನು ಹೇಳೋಕ್ಕಾಗಲ್ಲ ಈ ಪ್ರಶ್ನೆಗೆ ಅಂತ ಹೇಳುವವರ ಸಂಖ್ಯೆ 21 ಇದೆ. ಅತ್ಯುತ್ತಮ ಮತ್ತು ಸಮಾಧಾನಕರ ಸೇರಿಸಿದ್ರೆ 45% ಆಗುತ್ತೆ. ರಾಜ್ಯದ ಸಿದ್ದರಾಮಯ್ಯನವರ ಸರ್ಕಾರದ ಪರವಾಗಿ 45% ಒಪಿನಿಯನ್ ಇದ್ದರೆ 34% ಅದರ ವಿರುದ್ಧವಾಗಿದೆ. 21% ಜನ ಏನನ್ನೂ ಹೇಳಲಾಗುವುದಿಲ್ಲ ಅಂತ ಹೇಳಿದ್ದಾರೆ. ಇದು ಸಿದ್ದರಾಮಯ್ಯನವರ ಆಡಳಿತದ ಬಗ್ಗೆ ಬಂದಂತಹ ಪ್ರಶ್ನೆ, ಅದಕ್ಕೆ ಬಂದಂತಹ ಉತ್ತರ. ಎಷ್ಟು ಜನ ಯಾವ ರೀತಿಯಾಗಿ ಸಿದ್ದರಾಮಯ್ಯನವರ ಆಡಳಿತವನ್ನು ನೋಡಿದ್ದಾರೆ ಅಂತ. ಮತ್ತೊಂದು ಪ್ರಶ್ನೆ ಇದೆ, ಬಿಜೆಪಿ ಮತ್ತು ಜೆಡಿಎಸ್ನ ಮೈತ್ರಿಯಿಂದ ಈ ಚುನಾವಣೆಯ ಮೇಲೆ ಪರಿಣಾಮ ಬೀರುತ್ತಾ? ಈ ಪ್ರಶ್ನೆಗೂ ಕೂಡ ಇಂಟ್ರೆಸ್ಟಿಂಗ್ ಆನ್ಸರ್ ಇದೆ. ಹೆಚ್ಚಾಗಿ ಪರಿಣಾಮ ಬೀರುತ್ತೆ ಬಿಜೆಪಿ ಮತ್ತು ಜೆಡಿಎಸ್ನ ಮೈತ್ರಿಕೂಟ ಅಂತ ಹೇಳುವವರ ಸಂಖ್ಯೆ 41% ಇದೆ. ತುಂಬ ಪರಿಣಾಮ ಬೀರುತ್ತೆ ಬಿಜೆಪಿ ಮತ್ತು ಜೆಡಿಎಸ್ ಮೈತ್ರಿಕೂಟ ಅಂತ. ಯಾವುದೇ ಪರಿಣಾಮ ಬೀರಲ್ಲ ಅಂತ 12% ಜನ ಹೇಳಿದರೆ, ಸ್ವಲ್ಪ ಮಟ್ಟಿಗೆ ಪರಿಣಾಮ ಬೀರುತ್ತೆ ಅಂತ 36% ಜನ ಹೇಳ್ತಾರೆ. ಈ ವಿಷಯದಲ್ಲಿ ನಾವೇನು ಹೇಳೋಕ್ಕಾಗೋದಿಲ್ಲ ಅಂತ. ಹೆಚ್ಚು ಪರಿಣಾಮ 41% ಇದ್ದರೆ, ಸ್ವಲ್ಪ ಮಟ್ಟಿಗೆ ಪರಿಣಾಮ ಬೀರುತ್ತೆ ಅಂತ 36% ಹೇಳ್ತಾರೆ. 41 + 36 77% ಜನ ಈ ಮೈತ್ರಿ ಪರಿಣಾಮ ಬೀರುತ್ತೆ ಅನ್ನೋದನ್ನು ಒಪ್ಕೊಳ್ತಿದ್ದಾರೆ. ಹಾಗಿದ್ರೆ ನಂಬರ್ಸ್ ಎಷ್ಟು? ಯಾವ ಪಕ್ಷ ಎಷ್ಟು ಸ್ಥಾನವನ್ನು ಗೆಲ್ಲುತ್ತೆ? ನಂಬರ್ಸನ್ನು ನಾನು ನಿಮ್ಮ ಮುಂದೆ ಹೇಳ್ತೀನಿ. ಕರ್ನಾಟಕದಲ್ಲಿ 28 ಲೋಕಸಭಾ ಕ್ಷೇತ್ರಗಳಿದ್ದಾವೆ. 28 ಲೋಕಸಭಾ ಕ್ಷೇತ್ರದಲ್ಲಿ ಬಿಜೆಪಿ 21 ಸ್ಥಾನವನ್ನು ಗಳಿಸುತ್ತೆ, ಕಾಂಗ್ರೆಸ್ 5 ಸ್ಥಾನ, ಜೆಡಿಎಸ್ 2 ಸ್ಥಾನವನ್ನು ಗಳಿಸುತ್ತೆ ಅಂತ ಈ ಸಮೀಕ್ಷೆ ಹೇಳ್ತಿದೆ. ಈವರೆಗೆ ಮೈತ್ರಿ ಪಕ್ಷಗಳ ನಡುವೆ ಸ್ಥಾನ ಹಂಚಿಕೆಯಾಗಿಲ್ಲ. ಆ ಕಾರಣದಿಂದಾಗಿ ಪ್ರತ್ಯೇಕವಾಗಿ ಇಬ್ಬರದ್ದು ಸಂಖ್ಯೆಯನ್ನು ಕೊಡಲಾಗಿದೆ. ಬಿಜೆಪಿ 21 ಸ್ಥಾನ, ಜೆಡಿಎಸ್ 2 ಸ್ಥಾನ, ಒಟ್ಟು ಮೈತ್ರಿಕೂಟ 23 ಸ್ಥಾನವನ್ನು ಪಡೆದರೆ ಕಾಂಗ್ರೆಸ್ 5 ಸ್ಥಾನವನ್ನಷ್ಟೇ ಪಡೆಯುತ್ತೆ ಅಂತ ಈ ಸಮೀಕ್ಷೆ ಹೇಳ್ತಾ ಇದೆ. ಕಳೆದ ಬಾರಿ ಕಾಂಗ್ರೆಸ್ 1 ಸ್ಥಾನ ಗೆದ್ದಿತ್ತು, ಈ ಬಾರಿ 4 ಸ್ಥಾನ ಹೆಚ್ಚಳವಾಗುತ್ತೆ. ಬಿಜೆಪಿ ಕಳೆದ ಬಾರಿ 25 ಸ್ಥಾನ ಗಳಿಸಿತ್ತು, ಈ ಬಾರಿ ಅದು 4 ಮೈನಸ್ ಆಗುತ್ತೆ. ಜೆಡಿಎಸ್ಗೆ 1 ಪ್ಲಸ್ ಆಗುತ್ತೆ, ಕಳೆದ ಬಾರಿ 1 ಗೆದ್ದಿತ್ತು. 28 ಲೋಕಸಭಾ ಕ್ಷೇತ್ರಗಳಲ್ಲಿ 21 ಸ್ಥಾನ ಬಿಜೆಪಿಯನ್ನು ಗೆಲ್ಲುತ್ತೆ ಅಂತ ಹೇಳಿದ್ರೆ, ಕಾಂಗ್ರೆಸ್ 5, ಜೆಡಿಎಸ್ 2, ಮೈತ್ರಿಕೂಟ ಬಿಜೆಪಿ ಮತ್ತು ಜೆಡಿಎಸ್ 2 ಸೇರಿಸಿದ್ರೆ 23 ಸ್ಥಾನಗಳನ್ನು ಗೆಲ್ಲುತ್ತೆ ಅಂತ ಈ ಸಮೀಕ್ಷೆ ಹೇಳ್ತಿದೆ. ಹಾಗಿದ್ರೆ ರಾಜ್ಯದಲ್ಲಿ ವೋಟ್ ಶೇರ್ ಎಷ್ಟು? ಯಾವ ಪಕ್ಷ ಎಷ್ಟು ವೋಟ್ ಶೇರನ್ನು ಪಡೆದುಕೊಳ್ಳುತ್ತೆ? ಬಹಳ ಮುಖ್ಯ ಇದು. ಬಿಜೆಪಿ 46.2% ಮತಗಳನ್ನು ಪಡೆದುಕೊಂಡು 21 ಸ್ಥಾನವನ್ನು ಗೆಲ್ಲುತ್ತೆ. ಕಾಂಗ್ರೆಸ್ 42.3% ಮತಗಳನ್ನು ಪಡೆದುಕೊಂಡು 5 ಸ್ಥಾನಗಳನ್ನಷ್ಟೇ ಗೆಲ್ಲುತ್ತೆ. ಬಿಜೆಪಿ ಮತ್ತು ಕಾಂಗ್ರೆಸ್ನ ನಡುವೆ ಇರುವಂತಹ ಅಂತರ ಕೇವಲ
4% ಮಾತ್ರ. ಈ 4% ಮತಗಳ ಅಂತರ BJPಗೆ ಕಾಂಗ್ರೆಸ್ಗಿಂತಲೂ 16 ಸ್ಥಾನವನ್ನು ಹೆಚ್ಚು ಗಳಿಸೋದಕ್ಕೆ ಸಹಕಾರಿಯಾಗ್ತಿದೆ. JDS 8.4%, 2 ಸ್ಥಾನವನ್ನು ಗೆಲ್ಲುತ್ತೆ. ಇತರೆ 3.1%. JDS ಮತ್ತು BJPಯನ್ನು ಸೇರಿಸಿದ್ರೆ 54% ಆಗುತ್ತೆ. 54-55% ಮತ ಬರುತ್ತೆ ಈ ಮೈತ್ರಿಕೂಟಕ್ಕೆ ಅಂತ ಈ ಸಮೀಕ್ಷೆ ಹೇಳ್ತಿದೆ. ಸೀಟು ಹಂಚಿಕೆ ಫೈನಲ್ ಆದ ನಂತರ ಮತ್ತೊಮ್ಮೆ ಸಮೀಕ್ಷೆಗಳು ನಡೆಯಬಹುದು. ಇಂಡಿಯಾ ಟುಡೇ ಅವರು ಕೂಡ ಇಂಡಿಯಾ ಟುಡೆಯ ಸಮೀಕ್ಷೆಗೆ ತುಂಬ ಅಪ್ರೂವಲ್ ರೇಟಿಂಗ್ ಇದೆ. ಅವರು ಕೊಡುವಂತಹ ಸಮೀಕ್ಷೆ ಬಹುಪಾಲು 90% ಸರಿಯಾದಂತಹ ಉದಾಹರಣೆಗಳಿದ್ದಾವೆ. ಅವರ ನಂಬರ್ಸನ್ನು ನೀವು ನೋಡ್ತಾ ಇದ್ದೀರಿ. ಕರ್ನಾಟಕಕ್ಕೆ BJP ಮತ್ತು JDS ಎರಡನ್ನೂ ಸೇರಿ ಅವರು ನಂಬರ್ಸನ್ನು ಕೊಟ್ಟಿದ್ದಾರೆ. 28 ಕ್ಷೇತ್ರಗಳಲ್ಲಿ 24 ಸ್ಥಾನಗಳನ್ನು BJP ಮತ್ತು JDS ಗಳಿಸುತ್ತೆ ಅಂತ ಈ ಸಮೀಕ್ಷೆ ಹೇಳ್ತಿದೆ. ಕಾಂಗ್ರೆಸ್ ಕೇವಲ 4 ಸ್ಥಾನಕ್ಕಷ್ಟೇ ತೃಪ್ತಿ ಪಟ್ಕೊಳ್ಳುತ್ತೆ ಅಂತ ಈ ಸಮೀಕ್ಷೆ ಹೇಳ್ತಿದೆ. ಟೈಮ್ಸ್ ನಾವು 23 ಹೇಳಿದ್ರೆ ಇಂಡಿಯಾ ಟುಡೇ 24 ಸ್ಥಾನ ಹೇಳ್ತಿದೆ. ಕಾಂಗ್ರೆಸ್ 1999ರ ಚುನಾವಣೆಯ ನಂತರ 10 ಸ್ಥಾನಗಳನ್ನು ಮೀರಿ ಕರ್ನಾಟಕದಲ್ಲಿ ಗೆದ್ದೇ ಇಲ್ಲ. 1999ರ ಚುನಾವಣೆಯ ನಂತರ ಕಾಂಗ್ರೆಸ್ 10ಕ್ಕಿಂತ ಹೆಚ್ಚು ಸ್ಥಾನವನ್ನು ಗೆದ್ದಿಲ್ಲ. 2004ರಿಂದ ನಿರಂತರವಾಗಿ BJP ಹೆಚ್ಚು ಸ್ಥಾನಗಳನ್ನು ಗೆಲ್ತಾ ಬರ್ತಾ ಇದೆ. ನಾನು ಎರಡನ್ನೂ ಕಂಪೇರ್ ಮಾಡಿ ಹೇಳ್ತೀನಿ. ಟೈಮ್ಸ್ ನೌ ಮತ್ತು ಇಂಡಿಯಾ ಟುಡೇ ಒಂದೇ ಗ್ರಾಫಿಕ್ಸ್ ಪ್ಲೇಟ್ನಲ್ಲಿ ನಿಮ್ಮ ಮುಂದಿಡುವಂತಹ ಪ್ರಯತ್ನ ಮಾಡ್ತೀನಿ. 23 ಟೈಮ್ಸ್ ನಾವು ಹೇಳಿದ್ದು, 24 ನೀವು ಇಂಡಿಯಾ ಟುಡೇಯ ವೋಟ್ ಶೇರನ್ನು ನಾನು ನಿಮ್ಮ ಮುಂದಿಡ್ತೀನಿ. ಇಂಡಿಯಾ ಟುಡೇಯ ಪ್ರಕಾರ BJP ಮತ್ತು JDSನ ಮೈತ್ರಿಕೂಟ 53% ಮತಗಳನ್ನು ಪಡೆಯುತ್ತೆ. ಕಳೆದ ಬಾರಿ BJP ಮತ್ತು JDS ಸೇರಿಸಿದ್ರೆ ಇಷ್ಟೇ ಮತ ಬರ್ತಿತ್ತು, ಆದರೆ JDS ಕಾಂಗ್ರೆಸ್ನ ಜೊತೆಗಿತ್ತು. ಈ ಬಾರಿ BJPಯ ಜೊತೆಗಿದೆ. 53%ನಷ್ಟು ಮತವನ್ನು ಪಡೆಯುತ್ತೆ ಅಂತ ಇಂಡಿಯಾ ಟುಡೇ ಸಮೀಕ್ಷೆ ಹೇಳ್ತಿದೆ. ಸ್ಥಾನ 24. ಕಾಂಗ್ರೆಸ್ BJP ಮತ್ತು JDSಗಿಂತಲೂ 11%ನಷ್ಟು ಮತವನ್ನು ಕಡಿಮೆ ಪಡೆಯುತ್ತೆ. 42%, ಆದರೆ ಸ್ಥಾನ ಮಾತ್ರ 4. ಇತರೆ 5% ಪಡೆಯುತ್ತವೆ. ಟೈಮ್ಸ್ ನೌ ಮತ್ತು ಕರ್ನಾಟಕ ಕಂಪೇರ್ ಒಂದೇ ಸ್ಕ್ರೀನಲ್ಲಿ ನೋಡೋದಾದರೆ 23 ಸ್ಥಾನ ಟೈಮ್ಸ್ ನೌ ಕೊಟ್ಟಿರೋದು BJPಗೆ ಮತ್ತು JDSನ ಮೈತ್ರಿಕೂಟಕ್ಕೆ. ಇಂಡಿಯಾ ಟುಡೇ 24 ಕೊಟ್ಟಿದೆ, ಕಾಂಗ್ರೆಸ್ 5 ಕೊಟ್ಟಿದ್ರೆ JDSಗೆ ಇಂಡಿಯಾ ಟುಡೇ 4 ಕೊಟ್ಟಿದೆ. 23, 24 ಸ್ಥಾನ ಎರಡೂ ತೆಗೆದುಕೊಂಡ್ರೆ ಈ ಸ್ಥಾನಗಳನ್ನು ಗೆಲ್ಲುತ್ತೆ ಅಂತ. ಕಾಂಗ್ರೆಸ್ನ ಟಾರ್ಗೆಟ್ ಇರೋದು ರಾಜ್ಯದಲ್ಲಿ 20ಕ್ಕೂ ಹೆಚ್ಚು ಸ್ಥಾನವನ್ನು ಗೆಲ್ಲಬೇಕು, ಕನಿಷ್ಠ 20 ಗೆಲ್ಲಬೇಕು ಅಂತ ಹೇಳ್ತಾ ಇದ್ರು. ಆದರೆ ಆ ನಂಬರ್ಸ್ 4 ಮತ್ತು 5ರ ಮಧ್ಯೆ ಇದೆ. BJP 28ಕ್ಕೆ 28 ಗೆಲ್ತೀವಿ ಅಂತ ಹೇಳ್ತಾ ಇದ್ದಾರೆ. ಆ ಸ್ಥಾನ 23, 24ರಲ್ಲಿದೆ. ಆ ಮಟ್ಟಿಗೆ ನೋಡಿದ್ರೆ BJP 1 ಸ್ಥಾನವನ್ನು ಅಥವಾ 2 ಸ್ಥಾನವನ್ನು ಕಳೆದುಕೊಳ್ಳುತ್ತೆ. ಹಾಗಿದ್ರೆ ದಕ್ಷಿಣದ ರಾಜ್ಯಗಳಲ್ಲಿ ಯಾವ ರಾಜ್ಯಗಳು ಎಷ್ಟು ಸ್ಥಾನವನ್ನು ಪಡೆಯುತ್ತೆ? ಕರ್ನಾಟಕ ನಾನೀಗಾಗಲೇ ಹೇಳಿದೆ 28ರಲ್ಲಿ NDA 23 ಪಡೆಯುತ್ತೆ, ಕಾಂಗ್ರೆಸ್ ನೇತೃತ್ವ ಇಂಡಿಯಾ 5 ಪಡೆಯುತ್ತೆ ಅಂತ. ತಮಿಳುನಾಡು 39 ಲೋಕಸಭಾ ಕ್ಷೇತ್ರಗಳು ಬರುತ್ತವೆ, ಕೇವಲ 1 ಸ್ಥಾನವನ್ನು NDA ಗೆಲ್ಲುತ್ತೆ ಅಂತ ಈ ಸಮೀಕ್ಷೆ ಹೇಳಿದ್ರೆ 36 ಸ್ಥಾನ DMK ನೇತೃತ್ವ ಇದೆ, ಕಾಂಗ್ರೆಸ್ ಇದೆ, ಇಂಡಿಯಾ ಮೈತ್ರಿಕೂಟ 36 ಸ್ಥಾನವನ್ನು ಗೆಲ್ಲುತ್ತೆ. AIADMK ಕೇವಲ 2 ಸ್ಥಾನ. ಆಂಧ್ರದಲ್ಲಿ 25 ಲೋಕಸಭಾ ಕ್ಷೇತ್ರಗಳಿದ್ದಾವೆ, ಕಾಂಗ್ರೆಸ್ 1 ಗೆಲ್ಲಲ್ಲ, BJPಯೂ 1 ಗೆಲ್ಲಲ್ಲ. YSRP ಮತ್ತು TDPಯ ಮಧ್ಯೆ YSRP 17 ಸ್ಥಾನವನ್ನು ಗೆದ್ದರೆ 19 ಸ್ಥಾನವನ್ನು YSRP ಗೆಲ್ಲುತ್ತೆ, 6 ಸ್ಥಾನವನ್ನು TDP ಗೆಲ್ಲುತ್ತೆ ಅಂತ ಸಮೀಕ್ಷೆ ಹೇಳ್ತಿದೆ. ತೆಲಂಗಾಣ 17 ಲೋಕಸಭಾ ಕ್ಷೇತ್ರಗಳು ಬರುತ್ತವೆ, ಕಳೆದ ಬಾರಿ 4 ಗೆದ್ದಿತ್ತು BJP, ಈಗ ಆ ಸಂಖ್ಯೆ 5 ಆಗುತ್ತೆ. ಕಾಂಗ್ರೆಸ್ 9 ಸ್ಥಾನವನ್ನು ಗೆದ್ದರೆ ಅದರ್ಸ್ ಇತರೆ BRS ಪಾರ್ಟಿ 3 ಗೆಲ್ಲುತ್ತೆ, 2 ಮತ್ತು AIMIM 1 ಗೆಲ್ಲುತ್ತೆ ಅಂತ ಈ ಸಮೀಕ್ಷೆ ಹೇಳ್ತಿದೆ. ಇನ್ನು ಕೇರಳ 20ಕ್ಕೆ 20 ಸ್ಥಾನಗಳನ್ನು INDIA ಮೈತ್ರಿಕೂಟ ಅಂದರೆ ಕಾಂಗ್ರೆಸ್ ಮತ್ತು ಲೆಫ್ಟ್ ಗೆಲ್ಲುತ್ತೆ ಅಂತ ಸಮೀಕ್ಷೆ ಹೇಳ್ತಿದೆ. ಕೇರಳದಲ್ಲಿ BJP ಈ ಬಾರಿಯೂ ಖಾತೆ ತೆರೆಯೋದಿಲ್ಲ. ಇದಾಗಿತ್ತು ಇವತ್ತಿನ ನ್ಯೂಸ್ 360. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.